ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಪ್ರೀತಮ್ ಅಂಡ್ ಪೆಡ್ರೋ ಅನ್ನೋ ಕ್ರೈಮ್ ಥ್ರಿಲ್ಲರ್ ಇನ್ವೆಸ್ಟಿಗೇಷನ್ ಸೀರೀಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಸೀರೀಸ್ ನ ಒನ್ ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಪ್ರೀತಮ್ ಅನ್ನೋ ಒಬ್ಬ ಹುಡುಗ ಪೆಡ್ರೋ ಅನ್ನೋ ಪೊಲೀಸ್ ಜೊತೆ ಸೇರಿ ಒಂದು ಕ್ರೈಮ್ ನ ಸಾಲ್ವ್ ಮಾಡ್ತಾನೆ. ಕಡೆಗೆ ಪ್ರೀತಮ್ಗೆ ಪೆಡ್ರೋ ಇಂದ ಒಂದು ಹೆಲ್ಪ್ ಆಗ್ಬೇಕಿರುತ್ತೆ. ಅದಕ್ಕೆ ಪ್ರೀತಮ್ ಪೆಡ್ರೋ ಹೇಳಿದ ಹಾಗೆ ಕೇಳ್ಬೇಕಾಗುತ್ತೆ. ಜೊತೆಗೆ ಪೆಡ್ರೋಗೆ ಪ್ರೀತಮ್ ಇಂದ ಹೆಲ್ಪ್ ಬೇಕಾಗಿರುತ್ತೆ. ಅದಕ್ಕೆ ಪ್ರೀತಮ್ ಹೇಳಿದ ಹಾಗೆ ಪೆಡ್ರೋ ಕೇಳ್ಬೇಕಾಗುತ್ತೆ. ಪ್ರೀತಮ್ಗೆ ಪೆಡ್ರೋ ಇಂದ ಪ್ರೀತಮ್ಗೆ ಏನ್ ಹೆಲ್ಪ್ ಆಗ್ಬೇಕಿರುತ್ತೆ. ಇಬ್ರು ಸೇರಿ ಸಾಲ್ವ್ ಮಾಡಿದ ಕೇಸ್ ಯಾವುದು, ಕಡೆಗೆ ಪ್ರೀತಮ್ ಮತ್ತೆ ಪೆಡ್ರೋ ಕತೆ ಏನಾಗುತ್ತೆ ಅಂತ ನಾವು ಸೀರೀಸ್ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೀರೀಸ್ ನ ಮೊದಲನೇ ಎಪಿಸೋಡ್ ನ ಮೊದಲನೇ ಸೀನ್ ಅಲ್ಲಿ ನಮಗೆ ಒಂದು ಎಟಿಎಂ ನ ತೋರಿಸ್ತಾರೆ. ಒಬ್ಬ ಬುರ್ಕ ಹಾಕೊಂಡ್ ಬಂದು ಅಲ್ಲಿ CCTVಗೆ ಸ್ಪ್ರೇ ಮಾಡ್ತಾನೆ. ಆಮೇಲೆ ಇನ್ನೊಬ್ಬನಿಗೆ ಕಾಲ್ ಮಾಡ್ತಾನೆ. ಬುರ್ಕ ಹಾಕಿದ್ದ ಇನ್ನೊಬ್ಬ ಜೀಪ್ ಇಂದ 2 ಹಾರೆ ಕೋಲ್ ತಗೊಂಡ್ ಬರ್ತಾನೆ. ಇಬ್ರು ಸೇರಿ ಎಟಿಎಂ ನ ಕೀಳೋಕೆ ಟ್ರೈ ಮಾಡ್ತಾರೆ, ಆದ್ರೆ ಆಗಲ್ಲ. ಮತ್ತೆ ಇನ್ನೊಬ್ಬನಿಗೆ ಕಾಲ್ ಮಾಡ್ತಾರೆ. ಅವನು ಮತ್ತೆ ಇನ್ನೊಬ್ಬ ಜೀಪ್ ತಗೊಂಡು ಬರ್ತಾರೆ. ಎಟಿಎಂಗೆ ಚೈನ್ ಹಾಕಿ ಕಟ್ಟಿ ಜೀಪ್ ನ ಮೂವ್ ಮಾಡ್ತಾರೆ. ಎಟಿಎಂ ಕಿತ್ಕೊಂಡು ಈಚೆ ಬರುತ್ತೆ. ಅದನ್ನ ಎತ್ಕೊಂಡು ಜೀಪ್ಗೆ ಹಾಕೊಂಡು ಎಸ್ಕೇಪ್ ಆಗ್ತಾರೆ. ಅದನ್ನ ಅಲ್ಲೇ ಮಲಗಿದ್ದ ಒಬ್ಬ ಭಿಕ್ಷುಕ ನೋಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾದ್ರೆ ಮಾರನೇ ದಿನ ಗೋವಾ ಪೊಲೀಸ್ ಸ್ಟೇಷನ್ಗೆ ಈ ಕಥೆಯ ನಾಯಕ ಪ್ರೀತಮ್ ಅವನ್ ತಾತನ ಜೊತೆ ಕಂಪ್ಲೇಂಟ್ ಕೊಡೋಕೆ ಬಂದಿರ್ತಾನೆ. ಯಾಕಂದ್ರೆ ಅವನ್ ತಾತನ ಒಂದು ಹಳೆ ರೇಡಿಯೋ ಕಳ್ತನ ಆಗಿರುತ್ತೆ. ಅದಕ್ಕೆ ಪ್ರೀತಮ್ ಜಯಂತ್ ಅನ್ನೋ ಕಾನ್ಸ್ಟೇಬಲ್ಗೆ FIR ಹಾಕೋಕೆ ಹೇಳ್ತಾನೆ. ಆದ್ರೆ ಜಯಂತ್, ನಿಮ್ಮ ಹಳೆ ರೇಡಿಯೋ ಬೆಲೆ 500 ರೂಪಾಯಿ ಇರ್ಬೇಕು, ನಾವು 18 ಲಕ್ಷದ ATM ಹುಡುಕ್ತಾ ಇದೀವಿ, ಸುಮ್ನೆ ಹೋಗಿ ಅಂತ ಹೇಳ್ತಾನೆ. ಪ್ರೀತಮ್ ಅವನ್ ತಾತನ ಈಚೆ ಕರ್ಕೊಂಡ್ ಬಂದು ಕ್ಯಾಬ್ ಹತ್ತಿಸಿ ಮನೆಗೆ ಕಳಿಸಿ ಅವನು ಮತ್ತೆ ಒಳಗೆ ಬಂದು ಜಯಂತ್ ಹತ್ರ ಹೋಗಿ, ನನ್ ತಾತನ ಹಳೆ ರೇಡಿಯೋ ಅಲ್ಲಿ ನಮ್ಮ ಅಜ್ಜಿ ಹಾಡ್ ಹೇಳಿರೋ ಒಂದು ಕ್ಯಾಸೆಟ್ ಇದೆ, ಅದ್ರ ಹೆಸರು ದಿ ಜಾನೂಸ್ ವಾಯ್ಸ್ ಅಂತ, ಅದನ್ನ ನಮ್ ತಾತ ಡೈಲಿ ಕೇಳ್ತಾರೆ, ಅದಿಲ್ಲ ಅಂದ್ರೆ ನಮ್ ತಾತ ಸತ್ತೇ ಹೋಗ್ತಾರೆ, ಇವಾಗ FIR ಹಾಕಿ ಅದನ್ನ ಹುಡುಕಿ ಕೊಡಿ ಅಂತಾನೆ. ಆದ್ರೆ ಜಯಂತ್ ಆಗಲ್ಲ ಅಂತ ಇರ್ತಾನೆ. ಅದಕ್ಕೆ ಪ್ರೀತಮ್ ಸ್ವಲ್ಪ ಜೋರಾಗಿ ಮಾತಾಡ್ತಾನೆ. ಅದಕ್ಕೆ ಜಯಂತ್, ಜಾಸ್ತಿ ಮಾತಾಡ್ತೀಯ ಅಂತ ಪ್ರೀತಮ್ನೆ ಜೈಲಿಗೆ ಹಾಕ್ಬಿಡ್ತಾನೆ. ಆಮೇಲೆ ಅಲ್ಲಿಗೆ ಈ ಕಥೆಯ ಮತ್ತೊಬ್ಬ ನಾಯಕ ಪೆಡ್ರೋ ಬರ್ತಾನೆ. ಅವನೇ ಆ ಸ್ಟೇಷನ್ಗೆ ಇನ್ಸ್ಪೆಕ್ಟರ್. ಪೆಡ್ರೋ ATM ಬಗ್ಗೆ ಕೇಳ್ತಾನೆ. ಅಲ್ಲಿಗೆ ಆ ಭಿಕ್ಷುಕ ಬಂದು 4 ಜನ ಬುರ್ಕ ಹಾಕಿದ್ದ ಲೇಡೀಸ್ ಕದ್ದಿದ್ದು ಅಂತ ಹೇಳ್ತಾನೆ. ಪೆಡ್ರೋ ಆ ಕೇಸ್ ಬಗ್ಗೆ ನೋಡ್ತಾ ಇದ್ರೆ ಪ್ರೀತಮ್, ನನ್ನ ಈಚೆ ಬಿಡಿ ಅಂತ ಬಡ್ಕೊಳ್ತಾ ಇರ್ತಾನೆ. ಪ್ರೀತಮ್ಗೆ ಅವ್ರು ಯಾರು ಅವನ್ ಮಾತನ್ನ ಕೇಳಲ್ಲ ಅಂತ ಗೊತ್ತಾಗಿ, ನಾನ್ ಈಚೆ ಬಿಡ್ತೀನಿ ಅಂತ ಅಂದ್ರೆ, ನಾನು 15 ನಿಮಿಷದಲ್ಲಿ ATM ಹುಡುಕೊಡ್ತೀನಿ, ನನ್ಗೆ ಒಂದೇ ಒಂದ್ ಸಿಸ್ಟಮ್ ಕೊಡಿ ಸಾಕು ಅಂತಾನೆ. ಆದ್ರಿಂದ ಪೆಡ್ರೋಗೆ ಕೋಪ ಬಂದು ಅವನ್ನ ಈಚೆ ಕರೆಸಿ ಅವನಿಗೆ ಸಿಸ್ಟಮ್ ಕೊಟ್ಟು 15 ನಿಮಿಷದಲ್ಲಿ ಹುಡುಕ್ಲಿಲ್ಲ ಅಂದ್ರೆ ಸಂಜೆವರೆಗೂ ಜೈಲಲ್ಲೇ ಇರ್ಬೇಕು ಅಂತ ಹೇಳ್ತಾನೆ. ಪೆಡ್ರೋ ಸ್ಟೇಷನ್ ಮೇಲೇನೆ ಸೈಬರ್ ಸೆಲ್ ಇರುತ್ತೆ. ಅವನಿಗೆ ಸೈಬರ್ ಡಿಪಾರ್ಟ್ಮೆಂಟ್ ಅಂದ್ರೇನೆ ಆಗ್ತಾ ಇರಲ್ಲ. ಇನ್ನ ಜಯಂತ್ ಅಂತೂ ಸಿಸ್ಟಮ್ ಇಂದ ಏನೂ ಆಗಲ್ಲ, ಕ್ರೈಮ್ ಸ್ಪಾಟ್ಗೆ ಹೋಗಿ ಎಲ್ಲ ಅನಲೈಸ್ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾನೆ. ಪ್ರೀತಮ್ ATM ಕಳ್ತನ ಆಗಿರೋ ಟೈಮ್ ಮತ್ತೆ ಜಾಗ ತಿಳ್ಕೊಂಡು ಆ 4 ಜನದ ಬಗ್ಗೆ ಡೀಟೇಲ್ಸ್ ತೆಗ್ದೇ ಬಿಡ್ತಾನೆ. ಆ 4 ಜನದ ಹೆಸರು, ಅವ್ರ ಅಡ್ರೆಸ್, ATM ಎಲ್ಲಿದೆ ಅಂತ ಲೊಕೇಶನ್, ಜೊತೆಗೆ ಆ 4 ಜನದಲ್ಲಿ ರಮೇಶ್ ಅನ್ನೋನು ಮದುವೆ ಆಗ್ತಾ ಇದ್ದಾನೆ ಅಂತ ಮದುವೆ ಇನ್ವಿಟೇಷನ್ ಕೂಡ ಪ್ರಿಂಟ್ ತೆಗೆದು ತೋರಿಸ್ತಾನೆ. ಅದನ್ನ ನೋಡಿ ಪೆಡ್ರೋ ಶಾಕ್ ಆಗ್ತಾನೆ. ಮೊದಲು ಅವನ್ ಟೀಮ್ ಜೊತೆ ATM ಇರೋ ಲೊಕೇಶನ್ಗೆ ಹೋಗ್ತಾರೆ. ಅಲ್ಲಿ ಒಂದು ಮೆಕ್ಯಾನಿಕ್ ಶಾಪ್ ಇರುತ್ತೆ. ಬೀಗ ಹೊಡೆದು ಒಳಗೆ ಹೋಗ್ತಾರೆ. ಅಲ್ಲೇ ಬುರ್ಕಾ ಕೂಡ ಇರುತ್ತೆ, ಜೊತೆಗೆ ATM ಕೂಡ ಇರುತ್ತೆ. ಆದ್ರೆ ATM ಅಲ್ಲಿ ದುಡ್ಡಿರಲ್ಲ. ಅವಾಗ ಆ 4 ಜನನ ಹುಡುಕ್ತಾ ಹೋಗ್ತಾರೆ. ಅವತ್ತು ರಮೇಶ್ ಅನ್ನೋನ ಮದುವೆ ಇರುತ್ತೆ. ಇನ್ನ 3 ಜನ ಮದುವೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಪೆಡ್ರೋ ಟೀಮ್ ಜೊತೆ ಹೋಗ್ತಾನೆ. ಅವನ್ನ ನೋಡಿ 3 ಜನ ಓಡೋಗ್ತಾರೆ. ಜಯಂತ್ ಟೀಮ್ ಜೊತೆ 3 ಜನನು ಹಿಡ್ದಾಕ್ತಾನೆ. ಇನ್ನ ರಮೇಶ್ ಅಲ್ಲೇ ಜನಗಳ ಮಧ್ಯೆ ಮುಖಕ್ಕೆ ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಪೆಡ್ರೋ ಅವನು ಕೂಡ ಹಿಡ್ಕೊಂಡು ಸ್ಟೇಷನ್ಗೆ ಹೇಳ್ಕೊಂಡು ಹೋಗ್ತಾನೆ. ಆಮೇಲೆ ಪ್ರೀತಮ್ನ ಈಚೆ ಬಿಡ್ತಾರೆ. ಪೆಡ್ರೋನೆ ಪ್ರೀತಮ್ನ ಡ್ರಾಪ್ ಮಾಡೋಕೆ ಹೋಗ್ತಾನೆ. ಅವಾಗ ಅವ್ರ ಬಗ್ಗೆ ಹೇಗ್ ಗೊತ್ತಾಯ್ತು ಅಂತ ಪೆಡ್ರೋ ಕೇಳ್ತಾನೆ. ಅವಾಗ ಪ್ರೀತಮ್, ATM ಕಳ್ತನ ಆದ ಟೈಮಲ್ಲಿ ಆ ಏರಿಯಾ ಅಲ್ಲಿ 25 ನಂಬರ್ ಆಕ್ಟಿವ್ ಆಗಿದ್ವು. ಆದ್ರೆ ಆ 4 ಜನ ಮಾತ್ರ ಅವ್ರ ಮಧ್ಯೆನೆ ಕಾಲ್ ಮಾಡ್ಕೊಳ್ತಾ ಇದ್ರು. ಅದರಿಂದ ಅವ್ರ ನಂಬರ್ ತಗೊಂಡು ಟ್ರಸ್ಟ್ ಕಾಲರ್ ಅಲ್ಲಿ ಹಾಕ್ದೆ. ಆದ್ರಿಂದ ಅವ್ರ ಡೀಟೇಲ್ ಸಿಕ್ತು. ಅವ್ರ ನೇಮ್ ಇಂದ ಸೋಷಿಯಲ್ ಮೀಡಿಯಾ ಸರ್ಚ್ ಮಾಡಿದಾಗ ರಮೇಶ್ ಅವ್ನ ಮದುವೆ ಇನ್ವಿಟೇಷನ್ ಕಾರ್ಡ್ ಹಾಕಿದ್ದ. ಅವಾಗ ರಮೇಶ್ ಮದ್ವೆಗೆ ದುಡ್ಡಿಲ್ಲ ಅಂತ ಅವ್ನ ಫ್ರೆಂಡ್ ಜೊತೆ ಸೇರಿ ATM ಕೊಳ್ಳೆ ಹೊಡೆದಿದ್ದಾನೆ ಅಂತ ಗೆಸ್ ಮಾಡಿದೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ಪೆಡ್ರೋ ಇಂಪ್ರೆಸ್ ಆಗಿ, ಏನ್ ಕೆಲಸ ಮಾಡ್ತಾ ಇದ್ದೀಯಾ ಅಂದಾಗ ಪ್ರೀತಮ್, ಸೇಲ್ಸ್ ಮ್ಯಾನ್ ಕೆಲಸ ಅಂತಾನೆ. ಮುಂಚೆ ಟೆಕ್ ಕೆಲಸ ಮಾಡ್ತಿದ್ದೆ, ಆದ್ರೆ ಅದು ಇಷ್ಟ ಇಲ್ಲ, ಅದಕ್ಕೆ ಬಿಟ್ಟೆ ಅಂತಾನೆ. ಆಮೇಲೆ ಪೆಡ್ರೋ ಪ್ರೀತಮ್ನ ಮನೆಗೆ ಡ್ರಾಪ್ ಮಾಡಿ ನಂಬರ್ ತಗೊಂಡು ಹೋಗ್ತಾನೆ. ಅವಾಗ DIG ಕಾಲ್ ಮಾಡಿ, ಸ್ಪೋರ್ಟ್ ಮಿನಿಸ್ಟರ್ ಮನೆಯಲ್ಲಿ ಕಳ್ತನ ಆಗಿದೆ, ಅಲ್ಲಿಗೆ ಹೋಗು ಅಂತ ಹೇಳ್ತಾರೆ. ಪೆಡ್ರೋ ಮತ್ತೆ ಜಯಂತ್ ಅಲ್ಲಿಗೆ ಹೋಗ್ತಾರೆ. ಮಿನಿಸ್ಟರ್ ಹೆಂಡತಿ ಮೊಬೈಲ್ ಕಳ್ತನ ಆಗಿದೆ ಅಂತ ಮಿನಿಸ್ಟರ್ PA ಸಾಟೆ ಹೇಳ್ತಾನೆ. ಪೆಡ್ರೋ ಮನೆ ಒಳಗೆ ಹೋಗ್ತಾನೆ. ಅವಾಗ ಮಿನಿಸ್ಟರ್ ಮಗ ವಿನಿ ಆಟ ಆಡ್ತಾ ಬರ್ತಾನೆ. ಅವಾಗ ಪೆಡ್ರೋ ವಿನಿ ಕೈ ನೋಡ್ತಾನೆ.
ವಿನಿ ಪಟಾಕಿಯಲ್ಲಿ ಕೈ ಸುಟ್ಕೊಂಡಿರ್ತಾನೆ. ಪೆಡ್ರೋಗೆ ಮೊಬೈಲ್ ಮನೆಯಲ್ಲೇ ಇದೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಯಾವ ಕಳ್ಳ ಆದ್ರೂ ಮಿನಿಸ್ಟರ್ ಮನೆಗೆ ನುಗ್ಗಿ ಮೊಬೈಲ್ ಕದ್ಯೋ ಸಾಹಸ ಮಾಡಲ್ಲ ಅಂತ ಪೆಡ್ರೋಗೆ ಗೊತ್ತಿರುತ್ತೆ. ಪೆಡ್ರೋಗೆ ವಿನಿ ಮೇಲೇನೆ ಡೌಟ್ ಬರುತ್ತೆ. ಅವನ್ನ ವಿಚಾರಣೆ ಮಾಡ್ಬೇಕು ಅಂತ ಹೇಳ್ತಾನೆ. ಆದ್ರೆ ಮಿನಿಸ್ಟರ್ಗೆ ಈ ವಿಷಯ ಗೊತ್ತಾಗಿ 8 ವರ್ಷದ ಮಗುನ ವಿಚಾರಣೆ ಮಾಡೋಕೆ ಬಿಡಲ್ಲ. ಸಂಜೆ ಒಳಗೆ ಮೊಬೈಲ್ ಹುಡುಕಿ ಅಂತಾನೆ. ಪೆಡ್ರೋ ಮೊಬೈಲ್ ಬಗ್ಗೆ ತಿಳ್ಕೊಂಡು ಈಚೆ ಹೋಗ್ತಾನೆ. ಇವಾಗ ಪೆಡ್ರೋ ಅವ್ನ್ ಕೆಲಸ ಉಳಿಸ್ಕೋಬೇಕು ಅಂದ್ರೆ ಮೊಬೈಲ್ ಮತ್ತೆ ಕಳ್ಳನ್ನ ಹುಡುಕ್ಬೇಕು. ಅದಕ್ಕೆ ಪೆಡ್ರೋ ಪ್ಲಾನ್ ಮಾಡಿ ಸೇಮ್ ಕಲರ್ ಮೊಬೈಲ್ ತಗೊಂಡು ಸ್ಟೇಷನ್ಗೆ ಹೋಗ್ತಾನೆ. ಅಲ್ಲಿ ರಮೇಶ್ನ ಕಳ್ಳನ ತರ ಆಕ್ಟ್ ಮಾಡೋಕೆ ಹೇಳ್ತಾನೆ. ರಮೇಶ್ ಕೂಡ ಓಕೆ ಅಂತಾನೆ. ಪೆಡ್ರೋ ರಮೇಶ್ನ ಕರ್ಕೊಂಡು ಹೊಸ ಮೊಬೈಲ್ ತಗೊಂಡು ಹೋಗಿ ಮಿನಿಸ್ಟರ್ ಮುಂದೆ ಇಡ್ತಾನೆ. ಆದ್ರೆ ಅಷ್ಟರಲ್ಲಿ ಮಿನಿಸ್ಟರ್ಗೆ ವಿನಿ ರೂಮ್ ಅಲ್ಲೇ ಮೊಬೈಲ್ ಸಿಕ್ಕಿರುತ್ತೆ. ಪೆಡ್ರೋ ಮಿನಿಸ್ಟರ್ಗೆನೆ ಮೋಸ ಮಾಡ್ತಿದ್ದಾನೆ ಅಂತ ಮಿನಿಸ್ಟರ್ ಪೆಡ್ರೋಗೆ ಬೈದು ಸ್ಟೇಷನ್ಗೆ ನನ್ನ ಆಫೀಸಿಂದ ಲೆಟರ್ ಬರುತ್ತೆ ಅಂತ ಹೇಳಿ ಕಳಿಸ್ತಾನೆ. ಪೆಡ್ರೋ ಮನೆಗೆ ಹೋಗ್ತಾನೆ. ಅವನ ಹೆಂಡತಿ ಸ್ಟೇಸಿ ಅಳ್ತಾ ಮಲಗಿರ್ತಾಳೆ. ಅವಾಗ ಜಯಂತ್ ಕಾಲ್ ಮಾಡಿ ಪೆಡ್ರೋನ ಸೈಬರ್ಗೆ ಟ್ರಾನ್ಸ್ಫರ್ ಮಾಡಿರೋದಾಗಿ ಹೇಳ್ತಾನೆ. ಪೆಡ್ರೋಗೆ ತಲೆ ಕೆಟ್ಟೋಗುತ್ತೆ. ಇವಾಗ ಪೆಡ್ರೋನ ಸೈಬರ್ಗೆ ಹೆಡ್ ಮಾಡಿರ್ತಾರೆ. ಆದ್ರೆ ಪೆಡ್ರೋಗೆ ಸಿಸ್ಟಮ್ ಓಪನ್ ಮಾಡೋಕೆ ಪಾಸ್ವರ್ಡ್ ಹಾಕ್ಬೇಕು ಅನ್ನೋದು ಕೂಡ ಗೊತ್ತಿರಲ್ಲ. ಅವಾಗ್ಲೇ ಒಬ್ಬ ವ್ಯಕ್ತಿ ಅವ್ರ ಸರ್ವರ್ ಮೇಲೆ ಅಟ್ಯಾಕ್ ಆಗಿದೆ ಅಂತ ಕಂಪ್ಲೇಂಟ್ ಕೊಡೋಕೆ ಬರ್ತಾನೆ. ಆದ್ರೆ ಪೆಡ್ರೋಗೆ ಏನೂ ಅರ್ಥ ಆಗಲ್ಲ. ಎಷ್ಟ್ ಜನ ಅಟ್ಯಾಕ್ ಮಾಡಿದ್ರು CCTV ಹಾಕ್ಸಿಲ್ವಾ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಎಲ್ರ ಮುಂದೆ ಪೆಡ್ರೋಗೆ ಅವಮಾನ ಆಗುತ್ತೆ. ಅದಕ್ಕೆ ಪೆಡ್ರೋ DIG ಹತ್ರ ಹೋಗಿ ಅವನ್ನ ವಾಪಸ್ ಕ್ರೈಮ್ ಬ್ರಾಂಚ್ಗೆ ಶಿಫ್ಟ್ ಮಾಡೋಕೆ ಹೇಳ್ತಾನೆ. ಅದಕ್ಕೆ DIG ಸೈಬರ್ ಅಲ್ಲಿ 1-2 ಕೇಸ್ನ ಸಾಲ್ವ್ ಮಾಡು, ಮಿನಿಸ್ಟರ್ ಕೋಪ ತಣ್ಣಗಾದ್ಮೇಲೆ ನಾನೇ ನಿನ್ನ ವಾಪಸ್ ಕರ್ಕೊಳ್ತೀನಿ ಅಂತಾನೆ. ಪೆಡ್ರೋಗೆ 3 ಕೇಸ್ ಅಲ್ವಾ ಅಂತ ಸರಿ ಅಂತಾನೆ. ಅದಕ್ಕೆ ಪೆಡ್ರೋ ಪ್ರೀತಮ್ ಹತ್ರ ಹೋಗಿ ಸಹಾಯ ಕೇಳ್ತಾನೆ. ಪ್ರೀತಮ್ ಆಗಲ್ಲ ಅಂತಾನೆ. ಅದಕ್ಕೆ ಪೆಡ್ರೋ ನಿಮ್ ತಾತನ್ ರೇಡಿಯೋ ಬೇಕು ಅಂದ್ರೆ ನೀನ್ ಸಹಾಯ ಮಾಡ್ಲೇಬೇಕು ಅಂತ ಹೇಳ್ತಾನೆ. ಪ್ರೀತಮ್ ಸರಿ ಅಂತಾನೆ. ರಾತ್ರಿ ಪೆಡ್ರೋ ಬೇಜಾರಲ್ಲೇ ಮನೆಗೆ ಹೋಗ್ತಾನೆ. ಸ್ಟೇಸಿ ಮನೆಯೆಲ್ಲ ಡೆಕೋರೇಟ್ ಮಾಡಿ ಕೇಕ್ ಎಲ್ಲ ರೆಡಿ ಮಾಡಿರ್ತಾಳೆ. ಅದನ್ನ ಪೆಡ್ರೋ ನೋಡೋ ಅಷ್ಟರಲ್ಲಿ ಅವನ ಟಿವಿ ರೂಮ್ ಫ್ರೆಂಡ್ ಆನ ಪೆಡ್ರೋಗೆ ಕಾಲ್ ಮಾಡಿ ಒಂದು ಅನಾನಿಮಸ್ ಮೇಲ್ ಬಂದಿದೆ ಅಂತ ಹೇಳ್ತಾಳೆ. ಅದ್ರಲ್ಲಿ ಯಾರೋ ಒಬ್ಬ ಅವನ ಹೆಂಡತಿ ಮತ್ತೆ ಅವಳ ಲವ್ವರ್ನ ರಾತ್ರಿ 12 ಗಂಟೆ ಅಷ್ಟರಲ್ಲಿ ಕೊಲೆ ಮಾಡಿ ಅವನು ಕೂಡ ಸಾಯೋದಾಗಿ ಹೇಳಿರ್ತಾನೆ. ಜೊತೆಗೆ ರಿಸೆಪ್ಷನ್ ಅಲ್ಲಿ ಒಂದ್ ಲೆಟರ್ ಕೊಟ್ಟಿರ್ತೀನಿ, ಅದನ್ನ ನ್ಯೂಸ್ ಅಲ್ಲಿ ಹೇಳಿ ಅಂತ ಆ ಮೇಲಲ್ಲಿ ಇರುತ್ತೆ. ಅದನ್ನ ಆನ ಪೆಡ್ರೋಗೆ ಹೇಳ್ತಾಳೆ. ಪೆಡ್ರೋ ಸ್ಟೇಸಿ ಕಡೆ ನೋಡ್ದೇನೆ ಈಚೆ ಹೋಗ್ತಾನೆ. ಪ್ರೀತಮ್ಗೆ ಕಾಲ್ ಮಾಡಿ ಸಹಾಯ ಬೇಕು ಅಂತಾನೆ. ಪ್ರೀತಮ್ ಮತ್ತೆ ಆಗಲ್ಲ ಅಂತಿರ್ತಾನೆ. ಅವಾಗ ಪೆಡ್ರೋ ಯಾರೋ ಒಬ್ಬ ಕೊಲೆ ಮಾಡಿ ಅವನು ಸೂಸೈಡ್ ಮಾಡ್ಕೊಳ್ತಾನಂತೆ ಅಂತಾನೆ. ಅದನ್ನ ಕೇಳಿ ಪ್ರೀತಮ್ಗೆ ಯಾವುದೋ ಹಳೆ ಘಟನೆ ನೆನಪಾಗಿ ಸಹಾಯ ಮಾಡೋಕೆ ಒಪ್ಕೊಳ್ತಾನೆ. ಇಲ್ಲಿಗೆ ಎಪಿಸೋಡ್ 1 ಮುಗಿಯುತ್ತೆ. ಇವಾಗ ಎಪಿಸೋಡ್ 2 ನೋಡ್ತಾ ಹೋಗೋಣ. ಎಪಿಸೋಡ್ 2ರ ಮೊದಲನೇ ಸೀನ್ ಅಲ್ಲಿ ನಮ್ಗೆ ಕಾರ್ಲೋಸ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಅವನು ಗನ್ ತಗೊಳ್ತಾನೆ. ಅವನ ಅಮ್ಮ ಮತ್ತೆ ಮಗ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಕಾರ್ಲೋಸ್ ಅವನ್ ಮಗನ ಬಳಿ ಹೋಗಿ ಈ ಮನೆಯಲ್ಲಿ ನಾನಿಲ್ಲ ಅಂದ್ರೆ ನೀನೇ ಈ ಮನೆಗೆ ಯಜಮಾನ, ಅಜ್ಜಿನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಈಚೆ ಹೋಗ್ತಾನೆ. ಈ ಕಡೆ ಪ್ರೀತಮ್ ಕೂಡ ಇವಾಗ ಸೈಬರ್ ಸೆಲ್ಗೆ ಬರ್ತಾನೆ. ಆನಾಗೆ ಪ್ರೀತಮ್ ಒಂದು ಲಿಂಕ್ ನ ಕಳಿಸ್ತಾನೆ. ಆ ಲಿಂಕ್ ನ ಕಾರ್ಲೋಸ್ಗೆ ಕಳಿಸೋಕೆ ಹೇಳ್ತಾರೆ. ಅದೊಂದು IP ಟ್ರ್ಯಾಕರ್ ಆಗಿರುತ್ತೆ. ಅದನ್ನ ಕಾರ್ಲೋಸ್ ಕ್ಲಿಕ್ ಮಾಡಿದ್ರೆ ಅವನ್ನ ಟ್ರ್ಯಾಕ್ ಮಾಡಬಹುದು ಅಂತ. ಅದೇ ರೀತಿ ಆನ ಆ ಲಿಂಕ್ ಜೊತೆಗೆ ಶೆಲ್ ವಿ ಮೀಟ್ ಅಂತ ಒಂದು ಮೆಸೇಜ್ ನ ಕೂಡ ಕಳಿಸ್ತಾಳೆ. ಈ ಕಡೆ ಕಾರ್ಲೋಸ್ ಯಾವುದೋ ಹೋಟೆಲ್ ಅಲ್ಲಿ ಕೂತ್ಕೊಂಡು ಲೆಟರ್ ಬರಿತಾ ಇರ್ತಾನೆ. ಈ ಕಡೆ ಪ್ರೀತಮ್ ಮತ್ತೆ ಕಾರ್ಲೋಸ್ ಆನಾಗಿ ಕಳಿಸಿದ್ದ ಮೇಲ್ ನ ಓದ್ತಾನೆ. ಅದರಲ್ಲಿ ಕಾರ್ಲೋಸ್ ರಿಸೆಪ್ಷನ್ ಅಲ್ಲಿ ಲೆಟರ್ ಕೊಟ್ಟಿರ್ತೀನಿ ಅಂತ ಬರ್ದಿರ್ತಾನಲ್ಲ, ಅದರಿಂದ ಕಾರ್ಲೋಸ್ ಯಾವುದೋ ಹೋಟ್ಲಲ್ಲಿ ಕೊಲೆ ಮಾಡೋಕೆ ಹೋಗಿದ್ದಾನೆ. ಅವನ ಹೆಂಡತಿ ಮತ್ತೆ ಅವಳ ಲವರ್ ಕೂಡ ಅದೇ ಹೋಟ್ಲಲ್ಲಿ ಇರ್ತಾರೆ ಅಂತ ಗೆಸ್ ಮಾಡ್ತಾರೆ. ಇವಾಗ ಕಾರ್ಲೋಸ್ ಆನ ಕಳಿಸಿದ್ದ ಮೇಲ್ ನ ಓಪನ್ ಮಾಡ್ತಾನೆ. ಅದರಿಂದ ಅವನಿರೋ ಏರಿಯಾನ ಟ್ರ್ಯಾಕ್ ಮಾಡ್ತಾರೆ. ಆದ್ರೆ ಅಲ್ಲಿ ತುಂಬಾ ಹೋಟೆಲ್ಸ್ ಇರುತ್ತೆ. ಇವಾಗ ಕೊಲೆ ಮಾಡೋಕೆ ಹೋಗ್ತಿರೋ ಕಾರ್ಲೋಸ್ ಒಬ್ಬ ಇನ್ಸ್ಪೆಕ್ಟರ್ ಅಂತ ಗೊತ್ತಾಗುತ್ತೆ. ಪ್ರೀತಮ್ ಮತ್ತೆ ಪೆಡ್ರೋ ಆ ಏರಿಯಾ ಕಡೆ ಹೋಗ್ತಾರೆ. ಜಯಂತ್ಗೆ ಕಾಲ್ ಮಾಡಿ ಆ ಏರಿಯಾ ಅಲ್ಲಿರೋ ಎಲ್ಲಾ ಹೋಟೆಲ್ಗೂ ಕಾಲ್ ಮಾಡಿ ಕಾರ್ಲೋಸ್ ಹೆಂಡತಿ ಬಗ್ಗೆ ವಿಚಾರಿಸೋಕೆ ಹೇಳ್ತಾನೆ. ಅದರಿಂದ ಕಾರ್ಲೋಸ್ ಹೆಂಡತಿ ಇರೋ ಹೋಟೆಲ್ ಬಗ್ಗೆ ಗೊತ್ತಾಗುತ್ತೆ. ಪ್ರೀತಮ್ ಆ ಹೋಟೆಲ್ಗೆ ಕಾಲ್ ಮಾಡ್ತಾನೆ. ಅದೇ ಟೈಮ್ಗೆ ಕಾರ್ಲೋಸ್ ರಿಸೆಪ್ಷನ್ಗೆ ಹೋಗಿ ಅವನ ಹೆಂಡತಿ ಇರೋ ರೂಮ್ ನಂಬರ್ ತಿಳ್ಕೊಳ್ತಾನೆ. ಅದು ಪ್ರೀತಮ್ಗೆ ಕೇಳಿಸ್ತಾ ಇರುತ್ತೆ. ಅವನು ಹೇಳ್ಬೇಡಿ ಅಂತ ಬಡ್ಕೊಳ್ತಾ ಇದ್ರು, ಅದು ರಿಸೆಪ್ಷನಿಸ್ಟ್ ಅವರಿಗೆ ಕೇಳಿಸಲ್ಲ. ಆಮೇಲೆ ಪ್ರೀತಮ್ ಅಂಡ್ ಪೆಡ್ರೋ ಕೂಡ ಬೇಗ ಬಂದು ಕಾರ್ಲೋಸ್ಗೆ ಇದೆಲ್ಲ ಬೇಡ ಅಂತ ಹೇಳ್ತಾರೆ. ಆದ್ರೆ ಕಾರ್ಲೋಸ್ ಪ್ರೀತಮ್ ಅಂಡ್ ಪೆಡ್ರೋ ಕಡೆನೆ ಫೈರ್ ಮಾಡ್ತಾನೆ. ಅಲ್ಲಿ ಪೆಡ್ರೋ ಅವನ್ ಗನ್ ಕೆಳಗೆ ಹಾಕಿ ಕಾರ್ಲೋಸ್ಗೆ ನಮ್ ಲೈಫ್ ಇಷ್ಟೇನೆ, ನಾವು ಅವರಿಗೋಸ್ಕರ ಅಲ್ವಾ ಇಷ್ಟೆಲ್ಲ ಕಷ್ಟ ಪಡ್ತಾ ಇರೋದು, ಆದ್ರೆ ಅವರಿಗೆ ಇದೆಲ್ಲ ಅರ್ಥ ಆಗಲ್ಲ. ಮನೆಯಲ್ಲಿ ನಿನ್ ಮಗ ನಿನ್ಗೋಸ್ಕರ ಕಾಯ್ತಾ ಇರ್ತಾನೆ, ಅವನ್ ಬಗ್ಗೆ ಯೋಚನೆ ಮಾಡು ಅಂತ ಹೇಳ್ತಾ ಇರ್ತಾನೆ. ಪಾಪ ಕಾರ್ಲೋಸ್ ಅಳೋಕೆನೆ ಶುರು ಮಾಡ್ತಾನೆ. ಹಾಗೆ ಪೆಡ್ರೋ ಕಾರ್ಲೋಸ್ ಹತ್ರ ಹೋಗ್ತಾ ಇರ್ತಾನೆ. ಆದ್ರೆ ಕಾರ್ಲೋಸ್ ಪೆಡ್ರೋಗೆ ಹತ್ರ ಬರ್ಬೇಡ ಅಂತ ಹೇಳಿ ಡೋರ್ ಹೊಡೆದು ಒಳಗೆ ಹೋಗ್ತಾನೆ. ಆದ್ರೆ ಅವನ ಹೆಂಡತಿನ ಸಾಯಿಸಲ್ಲ. ಅವಳಿಗೆ ನೀನು ಇವನ್ ಜೊತೆನೆ ಇರು, ನಾನು ನನ್ನ ಮಗನ್ ಜೊತೆ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ.
ಪೆಡ್ರೋ ಇಂದ ಅವತ್ತು 3 ಸಾವು ತಪ್ಪುತ್ತೆ. ಪ್ರೀತಮ್ ಅಂತೂ ಇಂಪ್ರೆಸ್ ಆಗಿ ಹೋಗ್ತಾನೆ. ಅದಕ್ಕೆ ಪ್ರೀತಮ್ ಎಣ್ಣೆ ಹೊಡಿಯೋಣ ಅಂತ ಪೆಡ್ರೋ ಜೊತೆ ಮನೆಗೆ ಹೋಗ್ತಾನೆ. ಪೆಡ್ರೋ ಅವನ್ ಮಾತ್ರ ಎಣ್ಣೆ ಹೊಡಿತಾ ಪ್ರೀತಮ್ಗೆ ಹಾಲು ಕೊಡ್ತಾನೆ. ಅವಾಗ ಅವನ ಹೆಂಡತಿ ಸ್ಟೇಸಿ ಈಚೆ ಬರ್ತಾಳೆ. ಅವಳು ಕೋಪದಲ್ಲಿ ಇರ್ತಾಳೆ. ಯಾಕಂದ್ರೆ ಅವತ್ತು ಅವ್ರ ಮಗನ ಬರ್ಡೇ ಇರುತ್ತೆ. ಅದನ್ನ ಕೂಡ ಪೆಡ್ರೋ ಮಿಸ್ ಮಾಡ್ಕೊಂಡಿರ್ತಾನೆ. ಅದಕ್ಕೆ ಅವಳು ಜಗಳ ಶುರು ಮಾಡ್ತಾಳೆ. ಅಲ್ಲಿ ಗೊತ್ತಾಗುತ್ತೆ ಪೆಡ್ರೋ ಮಗ ಬದುಕೇ ಇಲ್ಲ, ಬಾವಿಗೆ ಬಿದ್ದು ಸತ್ತೋಗಿದ್ದಾನೆ ಅಂತ. ಅದಕ್ಕೆ ಅವನ್ ಮಗನ ಸಾವನ್ನ ಪೆಡ್ರೋ ಅವನ ಹೆಂಡತಿ ಮೇಲೆ ಹಾಕ್ತಾನೆ. ಅವಳು ಪೆಡ್ರೋ ಇಂದಾನೆ ಸತ್ತಿದ್ದು ಅಂತಾಳೆ. ಇವರಿಬ್ರು ಹೀಗೆ ಜಗಳ ಆಡ್ತಾ ಇದ್ರೆ ಪ್ರೀತಮ್ ಸೈಲೆಂಟ್ ಆಗಿ ಎದ್ದು ಈಚೆ ಹೋಗಿ ಕೂತ್ಕೊಳ್ತಾನೆ. ಪೆಡ್ರೋ ಮತ್ತೆ ಸ್ಟೇಸಿ ಜಗಳ ಆಡ್ತಾ ಸ್ಟೇಸಿ ಮನೆ ಬಿಟ್ಟು ಹೋಗ್ತೀನಿ ಅಂತಾಳೆ. ಪೆಡ್ರೋ ಹೋಗು ಅಂದ್ಬಿಡ್ತಾನೆ. ಅವಳು ಮನೆ ಬಿಟ್ಟು ಹೊರಟೆ ಹೋಗ್ತಾಳೆ. ಮಾರನೇ ದಿನ ಪ್ರೀತಮ್ ವ್ಯಾಕ್ಯೂಮ್ ಕ್ಲೀನರ್ ನ ಸೇಲ್ ಮಾಡ್ತಾ ಇರೋದನ್ನ ತೋರಿಸ್ತಾರೆ. ಅವಾಗ ಪೆಡ್ರೋ ಕಾಲ್ ಮಾಡ್ತಾನೆ. ಪೆಡ್ರೋಗೆ ಸೈಬರ್ ಸೆಲ್ ಅಲ್ಲಿ ಇರೋಕೆ ಆಗಲ್ಲ. ಹಾಗೆ ಸಂಜೆ ಇಬ್ರು ಮಾರ್ಕೆಟ್ ಇಂದ ಮನೆ ಕಡೆ ಹೋಗ್ತಾ ಇರ್ತಾರೆ. ಅಲ್ಲಿ ಪ್ರೀತಮ್ ಪೆಡ್ರೋಗೆ ಸ್ಟೇಸಿ ತಂದೆ ಮನೆಗೆ ಹೋಗಿ ಸ್ಟೇಸಿನ ಕರ್ಕೊಂಡ್ ಬನ್ನಿ ಅಂದ್ರೆ ಪೆಡ್ರೋ ಕೇಳ್ತಾ ಇರಲ್ಲ. ಅವಾಗ ಪ್ರೀತಮ್ ಅಲ್ಲೇ ಚರ್ಚ್ ಮುಂದೆ ನಿಲ್ಸಿ ಪೆಡ್ರೋಗೆ ಪ್ರೇಯರ್ ಮಾಡೋಕೆ ಹೇಳ್ತಾನೆ. ಅವಾಗ್ಲೇ ಜಯಂತ್ ಪೆಡ್ರೋಗೆ ಕಾಲ್ ಮಾಡಿ ಪ್ರೀತಮ್ ರೇಡಿಯೋ ಸಿಕ್ತು ಅಂತಾನೆ. ಇಬ್ರು ಸ್ಟೇಷನ್ಗೆ ಹೋಗ್ತಾರೆ. ಪ್ರೀತಮ್ ರೇಡಿಯೋ ನೋಡಿ ಖುಷಿಯಾಗಿ ಹೋಗ್ತಾನೆ. ಆದ್ರೆ ಆ ರೇಡಿಯೋ ಅಲ್ಲಿ ಕ್ಯಾಸೆಟ್ ಇರೋದಿಲ್ಲ. ಅದಕ್ಕೆ ಪೆಡ್ರೋ ಜಯಂತ್ಗೆ ಕ್ಯಾಸೆಟ್ ನ ಹುಡುಕೋಕೆ ಹೇಳ್ತಾನೆ. ಅವಾಗ ನ್ಯೂಸ್ ಅಲ್ಲಿ ಸ್ಪೋರ್ಟ್ಸ್ ಮಿನಿಸ್ಟರ್ ಮಗ ವಿನಿ ಕಿಡ್ನಾಪ್ ಆಗಿದ್ದಾನೆ ಅಂತ ಬರ್ತಾ ಇರುತ್ತೆ. ಅಲ್ಲಿಗೆ ಸೈಬರ್ ಸೆಲ್ ಅವರು ಹೋಗ್ಬೇಕಿರುತ್ತೆ. ಮಿನಿಸ್ಟರ್ ಮನೆಗೆ ಪೆಡ್ರೋ ಹೋಗ್ತಾನೆ. CCTV ಎಲ್ಲ ಚೆಕ್ ಮಾಡಿರ್ತಾರೆ. ಆದ್ರೆ ಯಾವ್ದ್ರಲ್ಲೂ ವಿನಿ ಮನೆ ಬಿಟ್ಟು ಈಚೆ ಹೋಗೋದು ರೆಕಾರ್ಡ್ ಆಗೇ ಇರಲ್ಲ. ಅದೇ ಟೈಮ್ಗೆ ಕಿಡ್ನಾಪರ್ ಕಾಲ್ ಮಾಡಿ 5 ಕೋಟಿ ರೆಡಿ ಮಾಡಿ ನಾಳೆ ಬೆಳಗ್ಗೆ ಮತ್ತೆ 9 ಗಂಟೆಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಕಿಡ್ನಾಪರ್ ಹೆಸರು ಹರಿ ಅಂತ. ಕಿಡ್ನಾಪರ್ ಕಾಲ್ ಕಟ್ ಮಾಡೋ ಅಷ್ಟರಲ್ಲಿ ಅಲ್ಲಿಗೆ ಪೆಡ್ರೋ ಮತ್ತೆ ಅವನ ಅಸಿಸ್ಟೆಂಟ್ ಬರ್ತಾರೆ. ಮಿನಿಸ್ಟರ್ ಪೆಡ್ರೋನ ನೋಡಿ ಮತ್ತೆ ಇವನ್ಯಾಕ್ ಬಂದ, ನಾಳೆ ನನ್ ಮಗ ಸಿಗ್ಲಿಲ್ಲ ಅಂದ್ರೆ ಯಾವ್ದೋ ಹುಡುಗನ್ ಕರ್ಕೊಂಡ್ ಬಂದು ನನ್ ಮಗ ಅಂತ ನಿಲ್ಲಿಸ್ತಾನೆ ಅಂತ ಬೈತಾ ಇರ್ತಾನೆ. DIG ಮಿನಿಸ್ಟರ್ ನ ಸಮಾಧಾನ ಮಾಡಿ ಕಿಡ್ನಾಪರ್ ಜಸ್ಟ್ ಕಾಲ್ ಮಾಡಿದ್ದ ಅಂತ ಹೇಳ್ತಾರೆ. ಪೆಡ್ರೋ ಪ್ರೀತಮ್ ತರ ಟ್ರೈ ಮಾಡೋಣ ಅಂತ ಆ ನಂಬರ್ ನ ಟ್ರಸ್ಟ್ ಕಾಲರ್ಗೆ ಹಾಕಿ ಬಾಬಿ ಅಂತ ನೇಮ್ ಹುಡುಕ್ತಾನೆ. ನೇಮ್ ಇಂದ ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತಾನೆ. ಆದ್ರೆ ಬಾಬಿ ಅನ್ನೋ ತುಂಬಾ ಅಕೌಂಟ್ಸ್ ಇರುತ್ತೆ. ಕಡೆಗೆ ಆ ನಂಬರ್ ನ ಟ್ರೇಸ್ ಮಾಡಿ ಬಾಬಿ ಬೈಕ್ ರೆಂಟಲ್ ಅನ್ನೋ ಒಂದು ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಬಾಬಿ ಸತ್ತೇ ಹೋಗಿರ್ತಾನೆ. ಅವಾಗ ಗೊತ್ತಾಗುತ್ತೆ ಆ ಬಾಬಿ ಕಿಡ್ನಾಪರ್ ಅಲ್ಲ, 102 ವರ್ಷದ ಒಂದು ಅಜ್ಜಿ ಅಂತ. ಅವಳು ದುಡ್ಡಿಗೆ ಅವಳ ಆಧಾರ್ ಕಾರ್ಡ್ ನ ಮಾರ್ಕೊಳ್ತಾ ಇರ್ತಾಳೆ. ಅದರಿಂದ ಕಿಡ್ನಾಪರ್ ಹರಿ ಯೂಸ್ ಮಾಡಿರೋದು ಫೇಕ್ ಸಿಮ್ ಅಂತ ಗೊತ್ತಾಗುತ್ತೆ. ಇದನ್ನೆಲ್ಲ ನೋಡಿ ಮಿನಿಸ್ಟರ್ ಪೆಡ್ರೋಗೆ ಮತ್ತೆ ಅವಮಾನ ಮಾಡ್ತಾನೆ. ಅವಾಗ ಪೆಡ್ರೋ ಪಿತ್ತ ನೆತ್ತಿಗೆ ಇರುತ್ತೆ. ಮಿನಿಸ್ಟರ್ಗೆ ನಿಮ್ಮಿಂದಾನೇ ನಾವು ಸರಿಯಾಗಿ ಕೆಲಸ ಮಾಡೋಕೆ ಆಗ್ತಿಲ್ಲ, ಸರಿಯಾಗಿ ಕೆಲಸ ಮಾಡೋಕೆ ನೀವು ಬಿಡ್ತಾ ಇಲ್ಲ, ನನ್ ಕೈನ ಕಟ್ಟಾಕಿ ಕೆಲಸ ಮಾಡಿ ಅಂತೀರ. ಅವತ್ತು ವಿನಿನ 2 ನಿಮಿಷ ವಿಚಾರಣೆ ಮಾಡೋಕೆ ಬಿಟ್ಟಿದ್ರೆ ಇವತ್ತು ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಅಂತ ಹೇಳಿ ಅಲ್ಲಿಂದ ಈಚೆ ಹೋಗ್ತಾ ಇರ್ತಾನೆ. ಹೋಗೋ ಮುಂಚೆ ಮಿನಿಸ್ಟರ್ಗೆ ಒಬ್ಬ ಜೀನಿಯಸ್ ನಂಬರ್ ನ ಕಳಿಸ್ತೀನಿ, 15 ನಿಮಿಷದಲ್ಲಿ ATM ಹುಡುಕಿದ್ದ, ಅವನ್ನ ಬೇಡ್ಕೊಳ್ಳಿ, ಅವನಿಗೆ ಇಷ್ಟ ಇದ್ರೆ ಸಹಾಯ ಮಾಡ್ತಾನೆ ಅಂತ ಹೇಳಿ ಈಚೆ ಹೋಗ್ತಾನೆ. ಕಾರ್ ಹತ್ತುತ್ತಾನೆ. ಅವಾಗ ಮಿನಿಸ್ಟರ್ PA ಸಾಟೆ ಬಂದು ಮಿನಿಸ್ಟರ್ ಸಾರಿ ಕೇಳಿದ್ರು, ನಾಳೆ ಆ ಜೀನಿಯಸ್ ನ ನಿಮ್ ಜೊತೆನೆ ಕರ್ಕೊಂಡ್ ಬಂದು ಕೇಸ್ ನ ಇನ್ವೆಸ್ಟಿಗೇಟ್ ಮಾಡ್ಬೇಕಂತೆ ಅಂತ ಹೇಳ್ತಾನೆ. ಪೆಡ್ರೋ ಖುಷಿಯಾಗಿ ಹೋಗ್ತಾನೆ. ಇಲ್ಲಿಗೆ ಎಪಿಸೋಡ್ 2 ಮುಗಿಯುತ್ತೆ. ಇವಾಗ ಎಪಿಸೋಡ್ 3 ನೋಡ್ತಾ ಹೋಗೋಣ. ಮಾರನೇ ದಿನ ಬೆಳಿಗ್ಗೆ ಪ್ರೀತಮ್ ಮತ್ತೆ ಪೆಡ್ರೋ ಇಬ್ರು ಮಿನಿಸ್ಟರ್ ಮನೆಗೆ ಹೋಗ್ತಾರೆ. ಅವಾಗ ಸಾಟೆ ಪ್ರೀತಮ್ನ ನೋಡಿ, ಇವನೊಬ್ಬ ಸೇಲ್ಸ್ ಮ್ಯಾನ್, ನಾನೇ ಇವನ ಹತ್ರ ವ್ಯಾಕ್ಯೂಮ್ ಕ್ಲೀನರ್ ತಗೊಂಡಿದ್ದೆ, ಇವನೆಂದ ಬಾಗ್ತಾನೆ ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಹರಿ ಕಾಲ್ ಮಾಡ್ತಾನೆ. ಪ್ರೀತಮ್ ಹೋಗಿ ಸಿಸ್ಟಮ್ ನ ಸೆಟಪ್ ಮಾಡ್ಕೊಳ್ತಾನೆ. ಪೆಡ್ರೋ ಪ್ರೀತಮ್ ಕಾರ್ ಟ್ರೇಸ್ ಮಾಡ್ಲಿ ಅಂತ ಹರಿ ಜೊತೆ ಮಾತಾಡ್ತಾನೆ ಇರ್ತಾನೆ. ಒಂದೇ ದಿನದಲ್ಲಿ ದುಡ್ಡು ಸೇರಿಸೋದು ಕಷ್ಟ. ಅದು ಅಲ್ಲದೆ 10 ರೂಪಾಯಿ 20 ರೂಪಾಯಿ ನೋಟ್ ಎಲ್ಲ ಸೇರಿಸಿ 10 ಬ್ಯಾಗ್ ಆಗಿದೆ ಅಂತ ಏನೇನೋ ಮಾತಾಡ್ತಾ ಇರ್ತಾನೆ. ಕಡೆಗೆ ಹರಿ ನಿಮ್ಗೆ ಇನ್ನೊಂದ್ ದಿನ ಟೈಮ್ ಕೊಡ್ತೀನಿ, 500 ರೂಪಾಯಿ ನೋಟ್ ರೆಡಿ ಮಾಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಪೆಡ್ರೋ ಪ್ರೀತಮ್ ಹತ್ರ ಹೋಗಿ ಟ್ರೇಸ್ ಮಾಡ್ದ ಅಂತ ಕೇಳ್ತಾನೆ. ಅವಾಗ ಪ್ರೀತಮ್, ನಿಮ್ ಹಳೆ ಕಾಲದ ತರ ಇವಾಗ ಕಾಲಲ್ಲಿ ಇದ್ರೇನೆ ಟ್ರೇಸ್ ಮಾಡೋಕೆ ಆಗೋದು ಅನ್ನೋ ರೀತಿ ಇಲ್ಲ, ನಂಬರ್ ಇದ್ರೆ ಸಾಕು ಟ್ರೇಸ್ ಮಾಡ್ಬೋದು ಅಂತ ನಗಾಡ್ತಾನೆ. ಟ್ರೇಸ್ ಕೂಡ ಮಾಡಿರ್ತಾನೆ. ಅದನ್ನ ಮಿನಿಸ್ಟರ್ ಹತ್ರ ತಗೊಂಡೋಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಹರಿ ನಿನ್ನೆ 1 ನಂಬರ್ ಇಂದ ಕಾಲ್ ಮಾಡಿದ್ದ, ಇವತ್ತು ಇನ್ನೊಂದ್ ನಂಬರ್ ಇಂದ ಕಾಲ್ ಮಾಡಿದ್ದ, ಅಂದ್ರೆ 2 ಫೇಕ್ ನಂಬರ್ಸೆ. ಆ ಸಿಮ್ ಗಳನ್ನ ಕಾಲ್ ಕಟ್ ಮಾಡಿದ ತಕ್ಷಣ ರಿಮೂವ್ ಮಾಡಿರ್ತಾನೆ. ಆದ್ರೆ ಕಿಡ್ನಾಪರ್ ಹತ್ರ ಅವ್ನ್ ಪರ್ಸನಲ್ ನಂಬರ್ ಇದ್ದೇ ಇರುತ್ತೆ. ಪ್ರೀತಮ್ ಆ ಪರ್ಸನಲ್ ನಂಬರ್ ನ ಹುಡುಕಿ ಇವಾಗ ಅದನ್ನ ಟ್ರೇಸ್ ಮಾಡ್ತಾ ಇರ್ತಾನೆ. ಕಿಡ್ನಾಪರ್ ಯಾವಾಗ್ಲೂ ಅವ್ರ ಮನೆಯಿಂದ ದೂರ ಹೋಗಿನೇ ಕಾಲ್ ಮಾಡೋದು. ಅದೇ ರೀತಿ ಹರಿ ಕೂಡ ಮನೆಯಿಂದ ದೂರ ಹೋಗಿ ಕಾಲ್ ಮಾಡಿರ್ತಾನೆ. ಇವಾಗ ಅವನು ಮನೆ ಕಡೆ ಹೋಗ್ತಾ ಇರ್ತಾನೆ. ಅವನು ಎಲ್ಲಿ ಹೋಗಿ ಸ್ಟಾಪ್ ಆಗ್ತಾನೋ ಅದೇ ಮನೆಯಲ್ಲಿ ವಿನಿನ ಇಟ್ಟಿರ್ತಾನೆ ಅಂತ ಪ್ರೀತಮ್ ಹೇಳ್ತಾನೆ. ಅದೇ ರೀತಿ ಹರಿ ಫಿಶಿಂಗ್ ಏರಿಯಾದಲ್ಲಿ ಇರೋ ಒಂಟಿ ಮನೆಗೆ ಹೋಗ್ತಾನೆ. ಅಲ್ಲೇ ವಿನಿ ಇರ್ತಾನೆ ಅಂತ ಪ್ರೀತಮ್ ಅಂಡ್ ಪೆಡ್ರೋ ಹೇಳ್ತಾರೆ. ಅದಕ್ಕೆ ಆ ಮನೆ ಸುತ್ತಮುತ್ತ ಪೊಲೀಸರು ಡಿಪ್ಲಾಯ್ ಆಗ್ತಾರೆ.
ಜಯಂತ್ ಪೆಡ್ರೋಗೆ ಕಾಲ್ ಮಾಡಿ ಕಿಡ್ನಾಪರ್ ಮನೆಯಲ್ಲೇ ಇದ್ದಾನೆ, ಮೂವ್ಮೆಂಟ್ ಕಾಣಿಸ್ತಾ ಇದೆ, ಅವನು ಡೈಲಿ ಅಂಗಡಿಯಿಂದ ಬಿಯರ್ ಮತ್ತೆ ಹಾಲ್ ತಗೊಂಡು ಹೋಗ್ತಾನಂತೆ, ಇವತ್ ಸಂಜೆ ಕೂಡ ಅಂಗಡಿಗೆ ಹೋಗ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಪೆಡ್ರೋ ಅವನ್ ಸಂಜೆ ಮನೆ ಬಿಟ್ಟು ಹೋಗೋವರೆಗೂ ಎಲ್ಲೂ ಮೂವ್ ಆಗ್ಬೇಡಿ, ಅವ್ನ್ ಈಚೆ ಹೋದ್ಮೇಲೆ ನೀವ್ ಎಂಟ್ರಿ ಕೊಡಿ ಅಂತ ಹೇಳ್ತಾನೆ. ಪೆಡ್ರೋ ಈ ಕೇಸ್ ಕೂಡ ಹೇಗೋ ಸಾಲ್ವ್ ಆಯ್ತು ಅಂತ ಖುಷಿ ಆಗ್ತಾನೆ. ಅವಾಗ ಪ್ರೀತಮ್ ಪೆಡ್ರೋಗೆ ನನ್ಗೆ ಮಿನಿಸ್ಟರ್ ಎಂಟಿ ಶ್ರದ್ಧಾ ಮೇಲೇನು ಡೌಟ್ ಇದೆ, ಅವರು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅನ್ಸುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಪೆಡ್ರೋ ಶ್ರದ್ಧಾ ವಿನಿತಾಯಿ, ಅವಳು ಇನ್ವಾಲ್ವ್ ಆಗಿರೋಕೆ ಸಾಧ್ಯನೇ ಇಲ್ಲ ಅಂತ 500 ರೂಪಾಯಿ ಬೆಡ್ಸ್ ಕೂಡ ಆಗ್ತಾನೆ. ಪ್ರೀತಮ್ ಶ್ರದ್ಧಾ ಮೊಬೈಲ್ ಸಿಕ್ಕಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತಾನೆ. ಆದ್ರೆ ಪೆಡ್ರೋ ಆ ಮೊಬೈಲ್ ಇಂದ ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿ ಇದೀನಿ ಆಗಲ್ಲ ಅಂತಾನೆ. ಅವಾಗ ಶ್ರದ್ಧಾ ಯಾವಾಗ್ಲೂ ಎಲೆಕ್ಸಾ ಜೊತೆ ಮಾತಾಡೋದನ್ನ ನೋಡ್ತಾರೆ. ಅದಕ್ಕೆ ಪ್ರೀತಮ್ ಎಲೆಕ್ಸಾನ ಹ್ಯಾಕ್ ಮಾಡೋಣ ಅಂತಾನೆ. ಲಾಗಿನ್ ಆಗೋಕೆ ಪಾಸ್ವರ್ಡ್ ಬೇಕು, ಅದನ್ನ ಕೂಡ ಪ್ರೀತಮ್ ಹ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾನೆ. ಅವಾಗ ಪೆಡ್ರೋ 1 2 3 4 5 ಟ್ರೈ ಮಾಡು ಅಂತಾನೆ. ಆಕ್ಚುಲಿ ಅದು ವರ್ಕ್ ಕೂಡ ಆಗುತ್ತೆ. ಶ್ರದ್ಧಾ ಸೋಷಿಯಲ್ ಮೀಡಿಯಾ ಅಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾಳೆ, ಆದ್ರೆ ಕಳೆದ 9 ದಿನದಿಂದ ಒಂದು ಪೋಸ್ಟ್ ಹಾಕಿರಲ್ಲ. ಅದಕ್ಕೆ 9 ದಿನದ ಹಿಂದೆ ಏನೋ ಆಗಿರ್ಬೇಕು ಅಂತ ಅನ್ಕೊಂಡು ಶ್ರದ್ಧಾ 9 ದಿನದ ಹಿಂದೆ ಅಲೆಕ್ಸಾ ಜೊತೆ ಏನ್ ಮಾತಾಡಿದ್ದಾಳೆ ಅಂತ ಚೆಕ್ ಮಾಡ್ತಾರೆ. ಅದ್ರಲ್ಲಿ ಆರ್ಟ್ಸ್ ಇನ್ಸ್ಟಿಟ್ಯೂಟ್ ಇಂದ ರೆಸಾರ್ಟ್ ಗೆ ಹೋಗೋಕೆ ಯಾವ ಬಸ್ ಹತ್ಬೇಕು ಅಂತ ಕೇಳಿರ್ತಾಳೆ. ಅವಾಗ ಇವರಿಗೆ ಮಿನಿಸ್ಟರ್ ಎಂಟಿ ಯಾಕೆ ಬಸ್ಸಲ್ಲಿ ಹೋಗ್ಬೇಕು ಅಂತ ಡೌಟ್ ಬರುತ್ತೆ. ಅದಕ್ಕೆ ಡ್ರೈವರ್ ಹತ್ರ ಹೋಗಿ ಶ್ರದ್ಧಾನ ಆರ್ಟ್ಸ್ ಕಾಲೇಜ್ ಬಸ್ ಸ್ಟಾಪ್ ಗೆ ಡ್ರಾಪ್ ಮಾಡಿದ್ದ ಅಂತ ಕೇಳ್ತಾರೆ. ಆದ್ರೆ ಅವನು ಪೊಗರಲ್ಲಿ ಮಾತಾಡ್ತಾ ಇರ್ತಾನೆ. ಅದಕ್ಕೆ ಸೈಡ್ಗೆ ಕರ್ಕೊಂಡು ಹೋಗಿ ರುಬ್ತಾರೆ. ಅವಾಗ ಅವನು ನನ್ ಮಾಲ್ಗೆ ಕರ್ಕೊಂಡು ಹೋಗಿದ್ದೆ, 4 ಗಂಟೆ ಆದ್ಮೇಲೆ ವಾಪಸ್ ಕರ್ಕೊಂಡು ಬಂದೆ ಅಂತಾನೆ. ಅವನು ನಿಜ ಹೇಳ್ತಾ ಇದ್ದಾನ ಅಂತ ಅವನ್ ಮೊಬೈಲ್ ಅಲ್ಲಿ ಗೂಗಲ್ ಮ್ಯಾಪ್ಸ್ ಓಪನ್ ಮಾಡಿ ಚೆಕ್ ಮಾಡ್ತಾರೆ. ಅವನು ನಿಜಾನೇ ಹೇಳ್ತಾ ಇರ್ತಾನೆ. ನೋಡಿದ್ರೆ ಆ ಮಾಲ್ ಹಿಂದೆನೆ ಬಸ್ ಸ್ಟಾಪ್ ಇರೋದು. ಆದ್ರಿಂದ ಶ್ರದ್ಧಾ ಬಸ್ ಅಲ್ಲಿ ರೆಸಾರ್ಟ್ ಗೆ ಹೋಗಿದ್ದಾಳೆ ಅಂತ ಗೊತ್ತಾಗಿ ಇಬ್ರು ರೆಸಾರ್ಟ್ ಗೆ ಹೋಗಿ CCTV ಚೆಕ್ ಮಾಡ್ತಾರೆ. ನೋಡಿದ್ರೆ ಅದ್ರಲ್ಲಿ ಶ್ರದ್ಧಾ ಕಿಡ್ನಾಪರ್ ಹರಿ ಜೊತೆ ಒಂದು ರೂಮ್ ಗೆ ಹೋಗ್ತಾ ಇರ್ತಾಳೆ. ಆದ್ರೆ ಪ್ರೀತಮ್ ಅಂಡ್ ಪೆಡ್ರೋಗೆ ಕಿಡ್ನಾಪರ್ ಹರಿನಿ ಅಂತ ಗೊತ್ತಿರಲ್ಲ, ಅದು ಅಕ್ರಮ ಸಂಬಂಧ ಅನ್ಕೊಳ್ತಾರೆ. ಪ್ರೀತಮ್ ಬೆಡ್ ಸೋತೆ ಅಂತ 500 ರೂಪಾಯಿನ ಪೆಡ್ರೋಗೆ ಕೊಡ್ತಾನೆ. ಅಷ್ಟರಲ್ಲಿ ಸಂಜೆ ಆಗುತ್ತೆ. ಹರಿ ಮನೆಯಿಂದ ಈಚೆ ಹೋಗ್ತಾನೆ. ಜಯಂತ್ ಹರಿನ ಫಾಲೋ ಮಾಡ್ತಾ ಹೋಗ್ತಾನೆ. ಈ ಕಡೆ ಅಲ್ಲಿಗೆ ಬಂದ ಪೆಡ್ರೋ ಮನೆ ಒಳಗೆ ನುಗ್ತಾನೆ. ಆದ್ರೆ ಅಲ್ಲೆಲ್ಲೂ ವಿನಿ ಇರೋದೇ ಇಲ್ಲ. ಆದ್ರೆ ಅಲ್ಲಿ ಶ್ರದ್ಧಾ ಮತ್ತೆ ಹರಿ ಬೀಚ್ ಅಲ್ಲಿ ತಗೊಂಡಿರೋ ಕೆಲವು ಫೋಟೋಸ್ ಇರುತ್ತೆ. ಅದನ್ನ ಪೆಡ್ರೋ ನೋಡಿ ಆ ಫೋಟೋ ತಗೊಂಡು ಎಸ್ಕೇಪ್ ಆಗ್ತಾನೆ. ವಾಪಸ್ ಮನೆಗೆ ಬಂದ ಹರಿಗೆ ಮನೆಗೆ ಯಾರೋ ಬಂದಿದ್ರು ಅಂತ ಅನ್ಸುತ್ತೆ, ಆದ್ರೆ ಯಾರು ಕಾಣಿಸಲ್ಲ. ವಿನಿ ಸಿಗೋವರೆಗೂ ಹರಿಗೆ ಪೊಲೀಸರು ಅವನ್ ಮನೆ ಹತ್ರ ಇರೋದು ಗೊತ್ತಾಗ್ಬಾರ್ದು ಅಂತ ಅವನ್ನ ಹಿಡಿಯೋದಿಲ್ಲ, ಜಸ್ಟ್ ವಾಚ್ ಮಾಡ್ತಾ ಇರ್ತಾರೆ ಅಷ್ಟೇ. ಇವಾಗ ಹರಿ ಮನೆಯಲ್ಲೂ ವಿನಿ ಸಿಕ್ಲಿಲ್ಲ ಅಂತ ಪೆಡ್ರೋ ಮತ್ತೆ ಪ್ರೀತಮ್ ಆಫೀಸ್ ನ ಕಸ ಹಾಕೋ ಜಾಗಕ್ಕೆ ಸಾಟೆ ಶಿಫ್ಟ್ ಮಾಡ್ತಾನೆ. ಇದರಿಂದ ಪೆಡ್ರೋಗೆ ಕೋಪ ಬರುತ್ತೆ. ಡೈರೆಕ್ಟ್ ಶ್ರದ್ಧಾ ಹತ್ರ ಹೋಗಿ ಆ ಫೋಟೋಸ್ ತೋರಿಸಿ ವಿನಿ ಎಲ್ಲಿ ಅಂತ ಕೇಳ್ತಾನೆ. ಅವಾಗ ಶ್ರದ್ಧಾ ಎಲ್ಲಾ ನಿಜ ಹೇಳ್ತಾಳೆ. ಶ್ರದ್ಧಾ ಮತ್ತೆ ಹರಿ ಕಾಲೇಜಲ್ಲಿ ಲವರ್ಸ್ ಆಗಿರ್ತಾರೆ. ಆಮೇಲೆ ಶ್ರದ್ಧಾಗೆ ಮಿನಿಸ್ಟರ್ ಜೊತೆ ಮದುವೆ ಆಗಿರುತ್ತೆ. ಇವಾಗ ಇಬ್ರು ಮಧ್ಯೆ ಯಾವುದೇ ಸಂಬಂಧ ಇರಲ್ಲ. ಆದ್ರೆ ಒಂದಿನ ಹರಿ ಆ ಫೋಟೋಸ್ ನ ಶ್ರದ್ಧಾಗೆ ಕಳಿಸಿ ರೆಸಾರ್ಟ್ ಅಲ್ಲಿ ಮೀಟ್ ಮಾಡ್ಬೇಕು ಅಂತ ಹೇಳಿ ಅವಳನ್ನ ಅಲ್ಲಿಗೆ ಕರೆಸ್ಕೊಂಡಿರ್ತಾನೆ. ಹರಿ ಒಬ್ಬ ಬುಕ್ಕಿ, ಇವಾಗ ಲಾಸ್ ಅಲ್ಲಿ ಇರ್ತಾನೆ. ಅದಕ್ಕೆ 5 ಕೋಟಿ ಬೇಕು ಅಂತಾನೆ. ಶ್ರದ್ಧಾ ಆಗಲ್ಲ ಅಂತಾಳೆ. ಹರಿ ನಿನ್ ಮಗನ ಕಿಡ್ನಾಪ್ ಮಾಡಿದ್ರೆ ನಿನ್ ಗಂಡ 5 ಕೋಟಿ ಕೊಡ್ತಾನಲ್ವಾ ಅಂತಾನೆ. ನನ್ನ ಹತ್ರ ಒಬ್ಬ ಜೀನಿಯಸ್ ಇದ್ದಾನೆ, ಅವ್ನ್ ಯೂಸ್ ಮಾಡ್ಕೊಂಡು ಕಿಡ್ನಾಪ್ ಮಾಡ್ತೀನಿ, ಏನ್ ಹೇಳ್ತೀಯಾ ಅಂತಾನೆ. ಆದ್ರೆ ಶ್ರದ್ಧಾ ಏನು ಹೇಳ್ದೆ ಸುಮ್ನೆ ಹೋಗಿರ್ತಾಳೆ. ಅವಳು ಈ ವಿಷಯನ ಮಿನಿಸ್ಟರ್ಗೆ ಹೇಳೋಷ್ಟ್ರಲ್ಲಿ ವಿನಿ ಕಿಡ್ನಾಪ್ ಆಗಿರ್ತಾನೆ. ಇದನ್ನ ಕೇಳಿದ ಪೆಡ್ರೋಗೆ ಶ್ರದ್ಧಾ ನಿಜಾನೇ ಹೇಳ್ತಾ ಇದ್ದಾಳೆ ಅಂತ ಫೀಲ್ ಆಗುತ್ತೆ. ಇವಾಗ ಪೆಡ್ರೋಗೆ ಹರಿ ಜೊತೆ ಇರೋ ಆ ಜೀನಿಯಸ್ ಯಾರು ಅಂತ ಡೌಟ್ ಶುರು ಆಗುತ್ತೆ. ಇವಾಗ ನಮ್ಗೆ ಆ ಜೀನಿಯಸ್ ನ ತೋರಿಸ್ತಾರೆ. ಅವನ ಹೆಸರು ಮಾರ್ಟಿನ್ ಅಂತ. ಮಾರ್ಟಿನ್ ಇವಾಗ ಒಂದು ಮಾಲ್ ಅಲ್ಲಿ ಕೂತಿರ್ತಾನೆ. ತನೇಜಾ ಅನ್ನೋ ಬಿಸ್ನೆಸ್ ಮ್ಯಾನ್ ಇಮೇಲ್ ID ಹಾಕಿ ವೇಟ್ ಮಾಡ್ತಾ ಇರ್ತಾನೆ. ತನೇಜಾ ಮಾಲ್ಗೆ ಬರ್ತಿದ್ದ ಹಾಗೆ ಫರ್ಗಾಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡ್ತಾನೆ. ತನೇಜಾ ಮೊಬೈಲ್ಗೆ OTP ಹೋಗುತ್ತೆ. ಮಾರ್ಟಿನ್ ಅವನ್ ತಂದೆಗೆ ಎಮರ್ಜೆನ್ಸಿ ಅನ್ನೋ ತರ ನಾಟಕ ಆಡ್ತಾ ಅವನ್ ಫೋನ್ ಡೆಡ್ ಆಯ್ತು ಅಂತ ತನೇಜಾ ಫೋನ್ ನ ಈಸ್ಕೊಳ್ತಾನೆ. OTP ನೋಡ್ಕೊಂಡು ಅದನ್ನ ಡಿಲೀಟ್ ಮಾಡಿ ಡಾಕ್ಟರ್ ಜೊತೆ ಮಾತಾಡೋ ತರ ನಾಟಕ ಆಡಿ ಫೋನ್ ವಾಪಸ್ ಕೊಡ್ತಾನೆ. ಆಮೇಲೆ OTP ಹಾಕಿ ತನೇಜಾ ಜಿಮೇಲ್ ಅಕೌಂಟ್ಗೆ ಲಾಗಿನ್ ಆಗ್ತಾನೆ. ಅದನ್ನ ಬೇರೆ ಯಾರಿಗೋ ಹೇಳ್ತಾ ಅಕೌಂಟ್ ಸಿಕ್ತು ಅಂತ ಮಾಲಿಂದ ಈಚೆ ಹೋಗ್ತಾನೆ. ಇಲ್ಲಿಗೆ ಎಪಿಸೋಡ್ 3 ಕೂಡ ಮುಗಿಯುತ್ತೆ. ಈ ಸೀರೀಸ್ ಅಲ್ಲಿ ಇನ್ನ 3 ಎಪಿಸೋಡ್ಗಳಿವೆ. ಅವನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.